ಹಾಯ್ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಶಿವರಾಜ್. ಇವತ್ತು ನಿಮಗೆ ನಾನು CTET ಫೆಬ್ರವರಿ 8ಕ್ಕೆ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಕೇಳ್ತಾ ಇದ್ದೀರಿ. ಏನಂತಂದ್ರೆ, ಸರ್ ಸಿಟಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಕೊಡ್ತಾರೆ, ನಮಗೆ ಭಾಳ ಭಯ ಆಗಿದೆ ಸರ್, ನಾವು ಹೆಂಗೆ ಹೋಗೋದು, ನಮ್ಗೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಹೇಳ್ರಿ ನಮಗೆ ಅಂತಂತಿದ್ರಿ. ಸೊ ನೋಡ್ರಿ, ಸಿಟಿ ಇಂಟಿಮೇಷನನ್ನು ಈಗ ಆಲ್ರೆಡಿ CBSE ದವರು ಇವತ್ತಿನ ದಿನ ಸಂಜೆ 5 ಗಂಟೆಗೆ ಬಿಟ್ಟಾರ. ಸೊ ಅದನ್ನು ನಿಮಗೆ ನಾನು ಹೇಳತ್ತೀನಿ. ಅದು ನೀವೇನು ಮಾಡಬೇಕು, ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನಾನು. ಸೊ ಆ ಲಿಂಕ್ ಮುಖಾಂತರ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕೋದ್ರ ಮುಖಾಂತರ ನೀವು ನಿಮ್ಮ ಪರೀಕ್ಷೆ ಯಾವ ಒಂದು ಕೇಂದ್ರದೊಳಗೆ ಬಂದಿದೆ ಮತ್ತು ಎಲ್ಲಿ ಬಂದಿದೆ, ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ಕೋಬೇಕು ಮೊದಲೇ ಅನ್ನೋದನ್ನು ವಿಚಾರ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ನಮಗೆ ಉತ್ತರ ಕರ್ನಾಟಕ ಕಡೆ ಹುಬ್ಳಿ ಸೆಂಟರ್ ಕೊಡ್ತಾರೆ, ಅದು ಬಿಟ್ಟರು ದಕ್ಷಿಣ ಕರ್ನಾಟಕ ಕಡೆ ನಮಗೆ ಬೆಂಗಳೂರು ಕೊಡ್ತಾರೆ. ಸೊ 2 ಕೇಂದ್ರಗಳು ಮಾತ್ರ ಇದಾವೆ. ಈ ಪರೀಕ್ಷೆ ಬಂದುಬಿಟ್ಟು CBSE ದವ್ರು ಕಂಡಕ್ಟ್ ಮಾಡ್ತಾರೆ. ಸೊ ವರ್ಷದೊಳಗೆ 2 ಬಾರಿ ಆಗೋದ್ರಿಂದ ಇದು ಸುಮಾರು ಈ ಪರೀಕ್ಷೆನ 25 ಲಕ್ಷ ಜನ ಈ ಒಂದು ನಮ್ಮ ದೇಶದಂತ ಬರಿತಾ ಇದ್ದಾರೆ. ನೀವು ಕೂಡ ಬರಿತಾ ಇದ್ದೀರಿ. ಫೆಬ್ರವರಿ 8ಕ್ಕೆ ನಡೀತಾ ಇದೆ. ಮಾರ್ನಿಂಗ್ ಸೆಷನ್ ಬಂದುಬಿಟ್ಟು ಪೇಪರ್ 2 ನಡೀತದೆ, ಆ್ಯಂಡ್ ದೆನ್ ಈವ್ನಿಂಗ್ ಸೆಷನ್ ಬಂದುಬಿಟ್ಟು ಪೇಪರ್ 1 ನಡೀತದೆ. ಇದು ಹಿಂದೆ ಕೂಡ ಹಿಂಗೆ ನಡೀತಾ ಇತ್ತು. ಆ್ಯಂಡ್ ಪೇಪರ್ ಬಂದುಬಿಟ್ಟು ಪೆನ್ ಆ್ಯಂಡ್ ಪೇಪರ್ ಮೋಡೊಳಗೆ ಇರ್ತದೆ. ಸೊ ನೀವೇನು ಮಾಡ್ಬೇಕಂತಂದ್ರೆ, ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಮಾಕ್ ಟೆಸ್ಟ್ಗಳು ಅಟೆಂಡ್ ಆಗಿರಿ, ಮತ್ತು ಸಾಧ್ಯವಾದಷ್ಟು ಪೇಪರ್ಸ್ಗಳನ್ನು ನೀವು ಬಿಡಿಸ್ಬೇಕಾಗತ್ತೆ. ಇದು ಒಂದು ಕೆಲಸ. ಕೇವಲ ಬರೀ ಥಿಯರಿ ಓದ್ತೀನಿ ನಾನು ಮತ್ತು ಕ್ವಶನ್ ಪೇಪರ್ ಅಟೆಂಡ್ ಮಾಡ್ತೀನಿ ಅಂತಂದರೆ ಪರೀಕ್ಷೆನ ಪಾಸ್ ಆಗೋದಿಲ್ಲ. ಇದನ್ನೊಂದು ನೆನಪಿಟ್ಕೋರಿ. ಸೊ ಇದು ಬಿಟ್ಟು ನೀವು ಹೆಚ್ಚಿಗೆ ಫೋಕಸ್ ಮಾಡಬೇಕಾಗಿರೋದು ಒಂದೇ ಒಂದು ಏನಂತಂದರೆ, ದಟ್ ಈಸ್ OMR ಅನ್ನು ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ನೀವು OMR ಫಿಲ್ ಮಾಡೋಕ್ಕೆ 10 ನಿಮಿಷ ಬೇಕಾಗ್ತದೆ. ಮತ್ತು ಇನ್ನೊಂದು ನೆನಪಿರಲಿ ನಿಮಗೆ, ಯಾರೆಲ್ಲ ಪರೀಕ್ಷೆನ ಬರೆಯೋಕೆ ಹೊಂಟಿರಲ್ಲ, ಸೊ ನೀವು ಪರೀಕ್ಷೆ ಕೇಂದ್ರದೊಳಗಡೆ ಜಲ್ದಿ ಹೋಗ್ತೀರಿ ಮತ್ತು ಇವನ್ ಎಕ್ಸಾಮಿನೇಷನ್ ಹಾಲ್ ಒಳಗೆ ಕೂಡ ಕೂತ್ಕೊಳ್ತೀರಿ. ಇದು ಬಿಟ್ಟು ನೀವೇನು ಮಾಡಬೇಕು, ಸರಿಯಾದ ಸಮಯಕ್ಕೆ ನೀವು ಇನ್ನೂ ಪರೀಕ್ಷೆ ಪ್ರಾರಂಭ ಆಗುತ್ತೆ 9 ಗಂಟೆ ಅಂತಂದರೆ ಅದಕ್ಕಿಂತ ಒಂದು 15 ನಿಮಿಷ ಮುಂಚೆನೇ ಏನು ಮಾಡಬೇಕಾಗತ್ತೆ, ನೀವು OMR ಅನ್ನು ಫಿಲ್ ಮಾಡಬೇಕಾಗತ್ತೆ. ನೀವು ಕೇಳಬೇಕು ಅವರಿಗೆ ಏನಂತಂದರೆ, ಸರ್ ನಾವು OMR ಅನ್ನು ಫ್ರಂಟ್ ಮುಂದ್ಗಡೆ ಮತ್ತು ಬ್ಯಾಕ್ ಸೈಡ್ ಅಂದರೆ ಹಿಂದ್ಗಡೆನೂ ಕೂಡ ಫಿಲ್ ಮಾಡೋದಿರ್ತದೆ. ಸೊ ಅದಕ್ಕೋಸ್ಕರ OMR ಅನ್ನು ಬೇಗ ಕೊಡಿ ಅಂತಂದು. ಯಾಕಂದರೆ ನಾನು ಒಂದು 2 ರಿಂದ 3 ಬಾರಿ ಪರೀಕ್ಷೆನ ಬರೆದಿದ್ದೀನಿ, ನನಗೆ ಗೊತ್ತಿದೆ. ಕೇವಲ ಅದನ್ನು ನಾವು ಮುಂದೆ ಅಷ್ಟೇ ತುಂಬೋದಿರಲ್ಲ, ಹಿಂದೆ ಕೂಡ ನಮ್ಮ ಹೆಸರು ಇರ್ತದೆ, ನಮ್ಮ ರೋಲ್ ನಂಬರ್ ತುಂಬೋದಿರ್ತದೆ, ನಮ್ಮದು ಎಕ್ಸಾಮಿನೇಷನ್ ಸೆಂಟರ್ ನೇಮ್ ತುಂಬೋದಿರ್ತದೆ ಅಗೇನ್. ಸೊ ಹೀಗೆಲ್ಲ ಇರೋದ್ರಿಂದ ನಮ್ಮ ತಾಯಿ ಹೆಸರು ಕೂಡ ತುಂಬೋದಿರೋದ್ರಿಂದ ಸ್ವಲ್ಪ ಅದು ಸಮಯ ಹಿಡಿತದೆ. ಅದನ್ನು ನಿಮಗೆ ಗೊತ್ತಿರಲಿ. ಇನ್ನು ಇದು ಬಿಟ್ಟು ನೀವು ಸಾಮಾನ್ಯವಾಗಿ ಸರ್ ನಮ್ಮದು ಹುಬ್ಳಿ ಬಂದರೆ ಹುಬ್ಳಿಗೆ ಬರುವಂಥ ವ್ಯವಸ್ಥೆಯನ್ನು ನಿಮ್ಮ ಸ್ನೇಹಿತರ ಜೋಡಿ ಮಾತಾಡಿ ನೀವು ಮಾಡ್ಕೊಳ್ರಿ. ಬೆಂಗಳೂರು ಬಂದರೆ ಬೆಂಗಳೂರು ಮಾತಾಡ್ಕೊರಿ. ಒಟ್ಟಿನೊಳಗಡೆ ಸಿಟಿ ಎಕ್ಸಾಮಿನೇಷನ್ ಸೆಂಟರ್ ಲಿಂಕನ್ನು ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದರೊಳಗೆ ಹೋಗಿ ನೀವು ಚೆಕ್ ಮಾಡ್ಕೊರಿ. ಯಾರಿಗಾದರೂ ನಿಮಗೆ CTETದು ಕ್ವಶನ್ ಪೇಪರ್ಸ್ ಬೇಕಾದರೆ ನಾನು ನೀವು ಸಂಪರ್ಕಿಸುವ ಸಂಖ್ಯೆಯನ್ನು ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಸಂಪರ್ಕಿಸಿ. ಮತ್ತು ಅಗೇನ್ ನಿಮಗೆ ಮೆಂಟರ್ಶಿಪ್ ಕೂಡ ಬೇಕಾದರೆ ನೀವು ಅಗೇನ್ ಅದೇ ನಂಬರ್ಗೆ ನೀವು ನನ್ನನ್ನು ಸಂಪರ್ಕಿಸಿದರೆ ವಾಟ್ಸಪ್ ಮುಖಾಂತರ ನಿಮಗೆ ನಾನು ಖಂಡಿತವಾಗ್ಲೂ ಕೂಡ ನಿಮಗೆ ನಾನು ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಸರಿಯಾಗಿ ಪ್ರಿಪ್ರೇಷನ್ ಮಾಡಿರಿ ಮತ್ತು ಪರೀಕ್ಷೆ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಹ್ಯಾವ್ ಅ ಗುಡ್ ಡೇ.